ಇವತ್ತೇನು ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಿನಲ್ಲಿ ನಡೆದಂಥ ಘಟನೆ ತುಂಬ ಅಮಾನವೀಯವಾದದ್ದು. ಏನು ಇವತ್ತಿನ ಕಾಲದಲ್ಲೂ ಬಸವಣ್ಣರು 21ನೇ ಶತಮಾನದಲ್ಲೂ ಕೂಡ ಇವತ್ತು ಲಿಂಗಾಯತರು ಸರ್ವ ಜಾತಿಗಳನ್ನು, ಶೋಷಣೆಗೊಳಗಾದ ಜಾತಿಗಳನ್ನ ಎಲ್ಲರೂ ಒಟ್ಟಾಗಿ ಕೂಡಿಸಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿ ನೀವೆಲ್ಲರೂ ಸಮಾನವಾಗಿ ನಿಮ್ಮ ಆತ್ಮದಲ್ಲೇ ನೀವು ದೇವರನ್ನು ಕಾಣಿ ಅನ್ನೋ ಉದ್ದೇಶದಿಂದ ಎಲ್ಲ ಸಮಾಜ ನಿರ್ಮಾಣ ಮಾಡೋದಕ್ಕೋಸ್ಕರ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು. ಆದರೆ ಅದರೊಳಗೆಲ್ಲೂ ಇರೋವಂಥ ಒಂದಷ್ಟು ಜಾತಿವಾದಿಗಳು ಇವತ್ತು ಮಾದಿಗ ಸಮುದಾಯದ ಏನು ಹುಡುಗ ಲಿಂಗಾಯತ ಸಮುದಾಯದ ಹುಡುಗಿನ ಮದುವೆ ಆಗಿರ್ತಾನೆ, ಇದನ್ನು ಸಹಿಸೋಕ್ಕಾಗದೆ ತನ್ನ ತಂದೆನೇ ವಿಕೃತವಾಗಿ ಆ ಮಗಳನ್ನು ತುಂಬ ಗರ್ಭಿಣಿನ ವಿಕೃತವಾಗಿ ಕೊಲೆ ಮಾಡಿ ಇವತ್ತು ಆ ಕುಟುಂಬದ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಇಂಥ ಘಟನೆ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ಖಂಡಿಸೋವಂಥ ಘಟನೆ ಇದಾಗಿದೆ. ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲ ದಲಿತ ಪರ ಸಂಘಟನೆಗಳು ಒತ್ತಾಯಿಸೋದೇನು ಅಂತಂದರೆ ಇಂಥ ಘೋರ ಘಟನೆಗಳು ಸಂಭವಿಸಿದ ಹಾಗೆ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ವಹಿಸಿ ಮಾನ್ಯ ಗೃಹ ಸಚಿವರು ವಿಶೇಷ ಕಾನೂನು ಜಾರಿ ತರಬೇಕು ಇದಕ್ಕೆ. ಯಾಕಂದರೆ ಇವತ್ತು ಕೂಡ ಇಂಥ ಶತಮಾನದಲ್ಲೂ ಕೂಡ ಈಗ ಸಾಮಾಜಿಕ ಜಾಲತಾಣ ಇರೋದ್ರಿಂದ ಇದು ಮುಖಪುಟಕ್ಕೆ ಬಂದಿದೆ. ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಇಂಥ ಘಟನೆಗಳು ಸಂಭವಿಸ್ತಾನೇ ಇವೆ. ಈ ಜಾತಿವಾದಿಗಳು, ಈ ಮನುವಾದಿಗಳು ಇಂಥ ಘಟನೆಗಳನ್ನು ಮಾಡ್ತಾನೆ ಇದ್ದಾರೆ. ಇವತ್ತು ಯಾವುದೋ ಒಂದು ಘಟನೆಯನ್ನು ಇಟ್ಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ರು. ಇವತ್ತು ದಲಿತ ಹೆಣ್ಮಗಳು ಈ ರೀತಿ ಘಟನೆ ಸಂಭವಿಸಿದೆ, ಈ ಬೇರೆ ಸಂಘಟನೆಗಳು ಯಾರು ಕೂಡ ಇದನ್ನು ಧ್ವನಿ ಎತ್ತುತ್ತಿಲ್ಲ, ದಲಿತ ಪರ ಸಂಘಟನೆಗಳು ಬಿಟ್ಟರೆ. ಹೀಗಾಗಿ ಏನು ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಅವ್ರಿಗೆ ಯಾವುದೇ ಬೇಲ್ ಸಿಗದೇ ಇರೋ ಥರ ಕಾನೂನನ್ನ ಜಾರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತೀವಿ ಮಾಧ್ಯಮದ ಮೂಲಕ. ಆತ್ಮೀಯ ವರದಿಗಾರ ಹಾಗೂ ಪತ್ರಕರ್ತ ಬಂಧುಗಳ, ಏನು ಕರ್ನಾಟಕ ರಾಜ್ಯದ ಹುಬ್ಳಿ ಜಿಲ್ಲೆಯ ಇನಾಮ್ ಗ್ರಾಮದಲ್ಲಿ ನಡೆದಂಥ ಒಂದು ಹೀನ ಕೃತ್ಯ. ಒಬ್ಬ ದಲಿತ ಮಾದಿಗ ಜಾತಿಗೆ ಸೇರಿದಂಥ ಯುವಕ ಅಂತರ್ಜಾತಿ ವಿವಾಹ ಆಗ್ತಾನೆ. ಅನ್ಯ ಜಾತಿ ಯುವತಿನ ಒಟ್ಟಿಗೆ ಮದುವೆಯಾಗಿ ಒಂದೂವರೆ ವರ್ಷ ಕಳೆದ ನಂತರ ತನ್ನ ಮನೆಗೆ ಗರ್ಭಿಣಿ ಹೆಂಡತಿಯನ್ನು ಕರ್ಕೊಂಡು ಬರ್ತಾನೆ. ಆಕೆ 7 ತಿಂಗಳು ತುಂಬ ಗರ್ಭಿಣಿಯಾಗಿರ್ತಾಳೆ. ಆಕೆಯ ತಂದೆ ಮತ್ತು ಆತನ ಸಹಚರರು ಸೇರಿಕೊಂಡು ನನ್ನ ಮಗಳು ಒಬ್ಬ ದಲಿತ ಕುಟುಂಬಕ್ಕೆ ವಂಶೋದ್ಧಾರಕನ ಎತ್ಕೊಡಬಾರ್ದು ಅನ್ನೋಂಥ ಗುರಿ ಇಟ್ಟುಕೊಂಡು ಆಕೆಗೆ ಹೀನಾಯವಾಗಿ ಮಚ್ಚಿನಿಂದ ಹಗಲತ್ತಿನಲ್ಲೇ ದರೋಡೆ ಥರ ಹೊಡೆದು ಹೊಟ್ಟೆಯ ಮೇಲೆಲ್ಲ ಕತ್ತರಿಸೋ ಮುಖೇನ ಭಾಳ ಹೀನ ಕೃತ್ಯವನ್ನು ಎಸಗಿರ್ತಾನೆ. ಆತನಿಗೆ ಈಗಿರ್ತಕ್ಕಂಥ ಕಾನೂನುಗಳು ಅವು ಶಿಕ್ಷಿಸಲಾರವು ಅನ್ನೋದಂಥದ್ದು ನಮ್ಮ ಭಾವನೆ. ಆ ಕಾರಣಕ್ಕೆ ಸರ್ಕಾರ ವಿಶೇಷವಾಗಿ ಆತನ ಬಗ್ಗೆ ಕ್ರಮ ತಗೊಂಡು ಯಾವುದೇ ಒಂದು ಬೇಲನ್ನು ದೊರಕದಲ್ಲೇ ಆತನಿಗೆ ಜೀವಾವಧಿ ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾವು ಕೊರಟಗೆರೆ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು ಈ ದಿನ ಸರ್ಕಾರಕ್ಕೆ ಒತ್ತಾಯಿಸಿ ತಹಸೀಲ್ದಾರ್ಗೊಂದು ಮನವಿಯನ್ನು ನೀಡ್ತಾ ಇದ್ದೀವಿ. ನಮಸ್ಕಾರ. ಈ ದಿನ ಕೊರಟಗೆರೆ ತಾಲೂಕು ದಲಿತ ಹೋರಾಟಗಾರರ ಒಕ್ಕೂಟದಿಂದ ಏನು ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆಯಿಂದ ಮನನೊಂದು ಇಂಥ ಘಟನೆ ಆಗಬಾರ್ದು, ಇಂಥ ಘಟನೆ ಮಾಡಿದವರ ಕುರಿತು ಕಠಿಣವಾದಂಥ ಕಾನೂನು ಕ್ರಮ ತೆಗೆದುಬೇಕು ಅಂತೇಳಿ ನಮ್ಮ ತಾಲೂಕಿನ ಮುಖಂಡರು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಏನು ದುರ್ಘಟನೆ ನಡೆದಿದೆ ಅದು ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ಸಹಿಸಲಾರದಂಥ ಒಂದು ಸಂಗತಿಯಾಗಿದೆ, ವಿಷಯರೂಪವಾಗಿದೆ. ಬಾಬಾ ಸಾಹೇಬ್ ನಮಗೆಲ್ಲ ಸಂವಿಧಾನ ಕೊಟ್ಟು ಸ್ವಾತಂತ್ರ್ಯವಾಗಿ ಸ್ವಇಚ್ಛೆಯಿಂದ ಜೀವಿಸೋದಕ್ಕೋಸ್ಕರ ಸಂವಿಧಾನವನ್ನು ನೀಡಿ 75 ವರ್ಷಗಳಾದ ನಂತರ ಕೂಡ ಇಂಥ ಕೃತ್ಯಗಳು ನಡೀತಾ ಇದ್ದಾವೆ ಅಂತಂದರೆ ಇದು ತುಂಬ ವಿಷಾದನೀಯ ಸಂಗತಿಯಾಗಿದೆ. ನಾನು ಕೂಡ ಈ ವೈಯಕ್ತಿಕವಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸರ್ಕಾರದ